ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಬಜೆಟ್ ಅಧಿವೇಶನದಲ್ಲಿ ಸಹಕಾರ ಸಚಿವ KN ರಾಜಣ್ಣ ಸದನದಲ್ಲಿ ಮಾತನಾಡುತ್ತಾ ಹನಿ ಟ್ರ್ಯಾಪ್ನಲ್ಲಿ 48 ನಾಯಕರಿದ್ದಾರೆ, ಇದರಲ್ಲಿ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರದ ನಾಯಕರು ಕೂಡ ಸೇರಿದ್ದಾರೆ ಅಂತ ಹೇಳಿದ್ರು. ಇದು ಸದನದಲ್ಲಿ ಎಲ್ಲರನ್ನೂ ಕೂಡ ಒಂದು ಕ್ಷಣ ಸೈಲೆಂಟ್ ಮಾಡಿದ್ದಲ್ಲದೆ ಇಡೀ ರಾಜ್ಯದಲ್ಲೇ ಭಾರೀ ಸದ್ದು ಮಾಡಿತ್ತು. ಆದರೆ ನಾವು ಇವಾಗ ಹೇಳ್ತಿರುವಂತಹ ವಿಷಯ ಏನಪ್ಪಾ ಅಂದ್ರೆ, ಸಚಿವ ಸತೀಶ್ ಜಾರಕಿಹೊಳಿ ಹಾಕಿರ್ತಕ್ಕಂತಹ ಬಾಂಬ್ಗೆ ಈಗ ಎಲ್ಲ ಪಕ್ಷದ ನಾಯಕರಲ್ಲಿ ಕೂಡ ಢವಢವ ಶುರುವಾಗಿದೆ. ಅಷ್ಟಕ್ಕೂ ಸತೀಶ್ ಜಾರಕಿಹೊಳಿ ಹಾಕಿದಂತಹ ಬಾಂಬ್ ಯಾವುದು ಗೊತ್ತಾ? ಇದೇ ಇವತ್ತಿನ ವಿಶೇಷ. ಹನಿ ಟ್ರ್ಯಾಪ್ 40 ಅಲ್ಲ 400. ನಾನು ವೀರೇಶ್ ಶಿವಾನಂದ್ ಅಂಬಿ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರವು ಬಹುದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ ಹಾಗೆ ಇದೀಗ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ KN ರಾಜಣ್ಣ ಅವರೇ ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಹಾಗೂ ನನ್ನ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಮಾಡಲು ಯತ್ನವನ್ನು ಮಾಡಲಾಗಿತ್ತು, ಹಾಗೂ ತುಮಕೂರು ಜಿಲ್ಲೆಯ ಪ್ರಭಾವಿ ನಾಯಕರ ಹನಿ ಟ್ರ್ಯಾಪ್ಗೂ ಕೂಡ ಸಿಲುಕಿದ್ದಾರೆ ಅಂತ ಸದನದಲ್ಲಿ ಕೂಡ ಮಾತನಾಡಿದರು ಸಚಿವ ರಾಜಣ್ಣ. ಸಭಾಧ್ಯಕ್ಷರೇ, ಈಗ ಎಂದು ನಾಳೆ ಮಾತಾಡೋದು. ಸನ್ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅಥವಾ ವಾಸ್ತವಾಂಶವನ್ನು ತಿಳಿಸತಕ್ಕಂಥ ಚರ್ಚೆ ಬೇಡ. ನನ್ನ ಹೆಸರು ಅವರೇ ಇಲ್ಲಿ ಚರ್ಚೆ ಮಾಡಬೇಡಿ. ಹೇಳಿ 224 ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹೇಳಿ ವಿಷಯ ಸಲುವಾಗಿ ತಮ್ಮ ಆಯ್ತು ಮಾತಾಡ್ಲಿ. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ನೋಡಿ ಅವರೇ, ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ನೀವು ಮಾತಾಡಿ ಕೂತ್ಕೊ. ಆಯ್ತು ರಾಜಣ್ಣ ಅವ್ರ ಮೇಲೆ ಆಯ್ತು ಮತ್ತೊಬ್ಬರ ಮೇಲೆ ಆಯ್ತು. ಅದಕ್ಕೆ ಅವ್ರಿಗೆ ರಾಜ್ಯ ಮಾತಾಡಿ ಆಯ್ತು. ಯತ್ನಾಳ್ ಅವರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಅವರು ಸಹಕಾರ ಸಚಿವರು ರಾಜಣ್ಣ ಅವರು ಅಂತೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು CD ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ 2 ಫ್ಯಾಕ್ಟ್ರಿ, ನಿಮ್ದೊಂದಿದೆ ಇದೊಂದಿದೆಯಾ? ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು. ಅದೇನೇ ಇಲ್ಲ ಅಧ್ಯಕ್ಷರೇ, ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ 2 ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ಬರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಇನ್ನು ಈ ವಿಚಾರವಾಗಿ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ನಾಯಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಆ ಒಂದೇ ಒಂದು ಹೇಳಿಕೆ ಇದೀಗ ರಾಜ್ಯ ರಾಜಕೀಯ ನಾಯಕರುಗಳ ನಿದ್ದೆಗೆಡುವಂತೆ ಮಾಡಿದೆ. ಅಷ್ಟಕ್ಕೂ ಆ ವಿಷಯ ಯಾವುದು ಅಂದರೆ ಮತ್ಯಾವುದೂ ಅಲ್ಲ, ಅದುವೇ ಹನಿ ಟ್ರ್ಯಾಪ್. ಹೌದು ವೀಕ್ಷಕರೇ, ಹನಿ ಟ್ರ್ಯಾಪ್ ನಡೆದಿರುವುದು ಕೇವಲ 40 ಜನರ ಮೇಲಲ್ಲ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೇಳಿರುವುದು ಸಣ್ಣ ಸಂಖ್ಯೆ ಅಂತೂ ಅಲ್ವೇ ಅಲ್ಲ. ಈ ಹಿಂದೆ 48ಕ್ಕೂ ಅಧಿಕ ರಾಜಕೀಯ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಸದನದಲ್ಲಿ ಸಚಿವ ರಾಜಣ್ಣ ಮಾತನಾಡಿದರು. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರಕಾರ ಹನಿ ಟ್ರ್ಯಾಪ್ಗೆ ಒಳಗಾಗಿರುವುದು ಕೇವಲ 40 ಮಂದಿ ಅಲ್ವಂತೆ. ಅಷ್ಟೇ ಅಲ್ಲದೆ ರಾಜ್ಯ ಮಾತ್ರವಲ್ಲ, ದೆಹಲಿಯ ಅನೇಕ ನಾಯಕರುಗಳು ಕೂಡ ಹಾಗೂ ಅಧಿಕಾರಿಗಳನ್ನು ಕೂಡ ಈ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಯಾಕಂದ್ರೆ ಹನಿ ಟ್ರ್ಯಾಪ್ ಪಟ್ಟಿಯಲ್ಲಿ ಇರುವುದು ಕೇವಲ 40 ಅಲ್ಲ, ಬದಲಾಗಿ 400 ಪ್ರಭಾವಿ ನಾಯಕರಿದ್ದಾರೆ ಅಂತ ಒಂದು ದೊಡ್ಡ ನ್ಯೂಕ್ಲಿಯರ್ ಬಾಂಬನ್ನೇ ಸೃಷ್ಟಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಇಲ್ಲಿ ಒಂದೇ ಪಕ್ಷದವರು ಅಂತ ಯಾರಿಲ್ಲ, ಎಲ್ಲ ಪಕ್ಷದ ನಾಯಕರನ್ನು ಕೂಡ ಈ ಹನಿ ಟ್ರ್ಯಾಪ್ ಬಲಿಯಲ್ಲಿ ಸಿಲುಕಿಸಲಾಗಿದೆ. ಇನ್ನು ಹನಿ ಟ್ರ್ಯಾಪ್ ಮೂಲಕ ಅನೇಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕಿರ್ತಕ್ಕಂತಹ ನೈಜ ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ. ಹೀಗಂತ ಸತೀಶ್ ಜಾರಕಿಹೊಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ತಮ್ಮ ಕೆಲಸವನ್ನು ಈಡೇರಿಸಿಕೊಳ್ಳಲು ಈ ಹನಿ ಟ್ರ್ಯಾಪ್ ಮೂಲಕ ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾರೆ. ಆದ್ದರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾಗೂ ಹನಿ ಟ್ರ್ಯಾಪ್ ಬಗ್ಗೆ ಕೇಸ್ ದಾಖಲಿಸುವಂತೆ ಸಚಿವ ರಾಜಣ್ಣ ಅವರಿಗೆ ಈ ಹಿಂದೆ ನಾನು ಹೇಳಿದ್ದೆ. ಯಾಕಂದ್ರೆ ಸುಮಾರು 20 ವರ್ಷಗಳಿಂದಲೂ ಕೂಡ ಈ ಕೃತ್ಯಗಳು ರಾಜಾರೋಷವಾಗಿ ನಡೀತಾ ಇವೆ. ಹಾಗಾಗಿ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಇದಕ್ಕೊಂದು ಅಂತ್ಯ ಹಾಡಲೇಬೇಕಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಮುಂದುವರಿದು ಮಾತನಾಡಿರುವಂತಹ ಜಾರಕಿಹೊಳಿ ಅವರು
ಪಾಪ ದೆಹಲಿಯ ನಾಯಕರು ಕೂಡ ಅಮಾಯಕರು, ಅವರನ್ನು ಕೂಡ ಈ ಒಂದು ಹನಿ ಟ್ರ್ಯಾಪ್ಗೆ ಬೀಳಿಸಲಾಗಿದೆ. ಯಾಕಂದ್ರೆ ಈ ಹನಿ ಟ್ರ್ಯಾಪ್ನಲ್ಲಿ ಕೇವಲ ಒಂದೇ ಒಂದು ಪಕ್ಷದ ನಾಯಕರಿಲ್ಲ, ಪಕ್ಷದ ನಾಯಕರು ಇದರಲ್ಲಿ ಸಿಲುಕಿದ್ದಾರೆ. ಎಲ್ಲ ಪಕ್ಷದ ನಾಯಕರು ಕೂಡ ಇದರಲ್ಲಿ ಸಿಲುಕಿದ್ದಾರೆ. ಉದಾಹರಣೆಗೆ ಹೇಳಬೇಕಂದ್ರೆ, ಮೀನಿಗೆ ಬಲೆ ಬೀಸುವಂತೆ ಹನಿ ಟ್ರ್ಯಾಪ್ ಬಲೆ ಬೀಸಿದ್ದು, ಈ ಬಲೆಯಲ್ಲಿ ಅನೇಕ ರಾಜ್ಯ ಹಾಗೂ ಕೇಂದ್ರದ ನಾಯಕರು ಸಿಲುಕಿಕೊಂಡು ಒದ್ದಾಡ್ತಾ ಇದ್ದಾರೆ. ಆ ಮೂಲಕ ಈ ಎಲ್ಲ ನಾಯಕರುಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ಅವರನ್ನು ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜಕಾರಣದಲ್ಲಿರುವಂತಹ ಪ್ರತಿಯೊಬ್ಬ ನಾಯಕರು ಅವರಿಡುವಂತಹ ಪ್ರತಿ ಹೆಜ್ಜೆಯಲ್ಲೂ ಕೂಡ ಹುಷಾರಾಗಿರಬೇಕಾಗತ್ತೆ. ಯಾಕಂದರೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಒಂದು ಸಲ ಹತ್ಯೆಯಾದರೆ ಆ ಸ್ಥಾನಮಾನವನ್ನು ಮತ್ತೆ ಪಡೆಯುವುದು ತುಂಬ ಕಷ್ಟ ಅಂತ ಸತೀಶ್ ಜಾರಕಿಹೊಳಿ ಕಿವಿ ಮಾತು ಹೇಳಿದ್ದಾರೆ. ಇನ್ನು ಅದಕ್ಕಾಗಿ ಹನಿ ಟ್ರ್ಯಾಪ್ ಮಾಡುವಂತಹ ಜಾಲವನ್ನು ಆದಷ್ಟು ಬೇಗ ಪತ್ತೆ ಮಾಡಿ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವರ ಮೇಲೆ ಒಂದಲ್ಲ 2 ಬಾರಿ ಹನಿ ಟ್ರ್ಯಾಪ್ ಆಗಿದೆ. ಈ ಮೂಲಕ ಸಚಿವರ ತೇಜೋವಧೆ ಮಾಡಲು ಪ್ರಯತ್ನ ನಡೀತಾ ಇದೆ. ಈ ಹನಿ ಟ್ರ್ಯಾಪ್ ಹಿಂದೆ ಯಾರ್ಯಾರಿದ್ದಾರೆ ಅಂತ ನಾನು ಹೇಳಿದರೆ ಅದು ರಾಜಕೀಯ ಬಲವಾದ ಆರೋಪವಾಗುತ್ತೆ. ಒಟ್ನಲ್ಲಿ ಯತ್ನವಂತೂ ನಡೆದಿದೆ. ಸಚಿವರು ಕೂಡ ಈ ಬಗ್ಗೆ ದೂರು ಕೊಟ್ಟರೆ ಮಾತ್ರವೇ ಅಧಿಕೃತವಾಗುತ್ತೆ. ಇನ್ನು ಹನಿ ಟ್ರ್ಯಾಪ್ ಯಾರು ಮಾಡಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಇದಕ್ಕಾಗಿಯೇ ಒಂದು ತಂಡ ಇದೆ. ಇದು ಎಲ್ಲ ಪಕ್ಷದವರು ಕೂಡ ಚರ್ಚಿಸಬೇಕಾದಂತಹ ಬಹಳ ಗಂಭೀರವಾದಂತಹ ವಿಷಯ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಇತ್ತ ಸಿಎಂ ಸಿದ್ದರಾಮಯ್ಯ ಹನಿ ಟ್ರ್ಯಾಪ್ ಕುರಿತು ಮಾತನಾಡಿದ್ದು, ಸಚಿವ KN ರಾಜಣ್ಣ ಅವರು ದೂರು ನೀಡಿದರೆ ತನಿಖೆ ಮಾಡಲು ಸರ್ಕಾರದಿಂದ ಸಕಲ ರೀತಿಯಾದಂತಹ ಹಾಗೂ ಸಂಪೂರ್ಣವಾಗಿ ಸಹಕರಿಸುವುದಾಗಿ ಕೂಡ ಹೇಳಿದ್ದಾರೆ. ಒಟ್ನಲ್ಲಿ ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಕೊಟ್ಟಿರತಕ್ಕಂತಹ ಈ ಒಂದೇ ಒಂದು ಸ್ಟೇಟ್ಮೆಂಟ್ ರಾಜ್ಯದಿಂದ ಹಿಡಿದು ಕೇಂದ್ರದ ನಾಯಕರವರೆಗೂ ಕೂಡ ಎಲ್ಲರ ನಿದ್ದೆಗೆಡಿಸುವಂತೆ ಮಾಡಿದೆ. ಹಾಗಾದರೆ ಈ 400 ಹನಿ ಟ್ರ್ಯಾಪ್ ಪಟ್ಟಿಯು ಮುಂದಿನ ದಿನಗಳಲ್ಲಿ ಅದ್ಯಾವೆಲ್ಲ ನಾಯಕರನ್ನ ಬಲಿ ಪಡೆದುಕೊಳ್ಳುತ್ತೆ ಎಂಬುದನ್ನು ಕಾದಷ್ಟು ನೋಡಬೇಕಾಗತ್ತೆ. ಎಸೆದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.